ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಮಕರ ರಾಶಿಯವರಿಗೆ 2026 ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ರಾಶಿ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್, ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 1/1/2026 00:01 ನಿಮಿಷಕ್ಕೆ ಇಂಗ್ಲಿಷ್ ಹೊಸ ವರ್ಷ, ಆಂಗ್ಲ ಹೊಸ ವರ್ಷ, ಇಂಗ್ಲಿಷ್ ನ್ಯೂ ಇಯರ್. ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ, ಒಂದು 80% ಚೆನ್ನಾಗಿದೆ, ಒಂದು 20% ಸ್ವಲ್ಪ ತೊಂದರೆ ಇದೆ. ಯಾವುದ್ರ ಬೇಸ್ ಮೇಲೆ 80% ಒಂದೇ ಸರಿ ಹೇಳ್ತೀವಿ ಅಂದರೆ, ಸಪ್ತಮಾಧಿಪತಿ ಚಂದ್ರ. ಸಪ್ತಮಾಧಿಪತಿ ಅಂದರೆ ಎಲ್ಲ ಪಾರ್ಟ್ನರ್ಶಿಪ್ಪು, ಎಲ್ಲರ ಜೊತೆ ಮಾತಾಡೋದು, ರಿಲೇಷನ್ಶಿಪ್ಪು, ಇದಕ್ಕಿರ್ತಕ್ಕಂಥ ಗ್ರಹ, ಜನ ಆಕರ್ಷಣೆಗಿರ್ತಕ್ಕಂಥ ಗ್ರಹ. ಆ ಗ್ರಹ ಬಂದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚವಾಗಿದೆ. ಇದು ಭಾರಿ ವಿಶೇಷ. ಆದ್ದರಿಂದ ಮಕರ ರಾಶಿಯವರಿಗೆ ಈ ವರ್ಷ ಒಂದು 80% ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಪೂರ್ವ ಪುಣ್ಯಾಧಿಪತಿ, ಕರ್ಮಾಧಿಪತಿ ಅಂತ ಹೇಳ್ತಕ್ಕಂಥ 5, 6, 7, 8, 9, 10 ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಶುಕ್ರನ 12ನೇ ಮನೆಯಲ್ಲಿ ಏನೋ ತೊಂದರೆ ಇಲ್ಲ. ಯಾಕಂದರೆ 12ನೇ ಮನೆಗೆ ಹೋದ್ರೆ ವ್ಯಯಸ್ಥಾನಕ್ಕೆ ಹೋಗ್ಬಿಟ್ರಲ್ಲ ಗ್ರಹ ಅಂತ, ತೊಂದರೆನೇ ಇಲ್ಲ. ಅದನ್ನು ಗುರುಗ್ರಹ ಬೇರೆ ನೋಡ್ತಾ ಇದ್ದಾನೆ. ಸೊ ಗುರು ನೋಡಿದ್ರೆ ಕೋಟಿ ದೋಷ ನಿವಾರಣೆ. ಶುಕ್ರನ ಜೊತೆ ಬುಧ ಸೇರಿದ್ರೆ ಬುಧ ಲಕ್ಷ್ಮೀನಾರಾಯಣ ಯೋಗ, ಸೂರ್ಯನ ಜೊತೆ ಬುಧ ಸೇರಿದ್ರೆ ಬುಧಾದಿತ್ಯ ಯೋಗ, ಕುಜನ ಜೊತೆ ಸೂರ್ಯ ಸೇರಿದ್ರೆ ಸೂರ್ಯ ಮಂಗಳ ಯೋಗ. ಸೊ ಇವರಿಗೆ ಶುಕ್ರ ಮತ್ತು ಬುಧ ತುಂಬ ಫೇವರಬಲ್ ಆದಂಥ ಗ್ರಹ. ಮಕರ ರಾಶಿಗೆ 12ನೇ ಮನೇಲಿ ಇದ್ಕೊಂಡು ಗುರು ನೋಡ್ತಿರೋದ್ರಿಂದ ಇವರಿಗೆ ಭಾರಿ ಒಳ್ಳೆಯದಾಗತ್ತೆ. 80% ಯಾವ್ಯಾವ ಕ್ಯಾಟಗರಿ ಪೀಪಲ್ಗೆ ಒಳ್ಳೆಯದಾಗತ್ತೆ. ಆಮೇಲೆ 20% ಮೈನಸ್ ಅಂದ್ವಲ್ಲ, ಅದು ಏನು? 3ನೇ ಮನೆಯಲ್ಲಿ ರಾಹು, 2ನೇ ಮನೇಲಿ ರಾಹು, 8ನೇ ಮನೇಲಿ ಕೇತು, ಆಮೇಲೆ 3ನೇ ಮನೇಲಿ ಶನಿ. ರಾಶಿಯಾಧಿಪತಿ ಶನಿ 3ನೇ ಮನೆಗೆ ಹೋಗಿದ್ದಾನೆ. 3ನೇ ಮನೆ ಅನ್ನೋದು ಅಂಥ ಪ್ರಯತ್ನ ಸ್ಥಾನ ಅನ್ನೋದ್ರಿಂದ ಅಂಥ ತೊಂದರೆ ಏನು ಶನಿಯಿಂದ ಇಲ್ಲ. ಸೊ ರಾಹು ಮತ್ತು ಕೇತು 2ನೇ ಮನೆಯಲ್ಲಿ ರಾಹು, 8ನೇ ಮನೇಲಿ ಕೇತು, ಇದೊಂದು ಸ್ವಲ್ಪ ತೊಂದರೆ ಕೊಡ್ಬೋದು. ಯಾವ ಬೇಸ್ಮೆಂಟ್ ಅಂತ ಆಮೇಲೆ ನೋಡೋಣ. ಈಗ ಪ್ಲಸ್ ಪಾಯಿಂಟ್ಸ್ ನೋಡೋಣ. ಓದೋ ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಜುಕೇಷನು, ಹೈಯರ್ ಎಜುಕೇಷನು, ಪ್ರೈಮರಿ ಎಜುಕೇಷನು, ಮಿಡ್ಲ್ ಎಜುಕೇಷನು, ಹೈಯರ್ ಎಜುಕೇಷನು, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಸ್ಪಾನ್ಸರ್ಶಿಪ್ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ, ಸರ್ಕಾರದ ಕಡೆಯಿಂದ ಏನಾದರೂ ಅವಾರ್ಡ್ಸ್ ರಿವಾರ್ಡ್ಸ್ ಸಿಗುತ್ತೆ, ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ಗೆ ಭಾರಿ ಒಳ್ಳೆಯದಾಗುತ್ತೆ. ಸೊ ಇದು ಎಜುಕೇಷನ್ ವಿಷಯ. ಆಮೇಲೆ ಇನ್ನು ಕ್ಯಾಟಗರಿ, ವರ್ಕಿಂಗ್ ಕ್ಯಾಟಗರಿ ಅಂತ ಬಂದರೆ, ವರ್ಕ್ ಮಾಡೋರು ಪ್ರೈವೇಟ್ ಸೆಕ್ಟ್ರು, ಗೌರ್ನಮೆಂಟ್ ಸೆಕ್ಟ್ರು, ಬಿಸ್ನೆಸ್ ಪೀಪಲ್ಗೆ ಭಾರಿ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಮನಿ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ 2026 ಇವರಿಗೆ. ಸೊ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಇವ್ರಿಗೆ 10 ರೂಪಾಯಿ ಅಂತ ಎದುರು ನೋಡಿದ್ರಂದರೆ ಇವ್ರಿಗೆ ಅಟ್ಲೀಸ್ಟ್ 50 ರೂಪಾಯಿ 5 ಟೈಮ್ಸ್, ಮಿನಿಮಮ್ 5 ಟೈಮ್ಸ್, 10 ಟೈಮ್ಸ್ ಸಿಗೋ ಯೋಗ ಇದೆ. ಲಾಟ್ರಿ ಯೋಗ ಇದೆ, ಅದರಿಂದ ಲಾಟ್ರಿ ತಗೋಬೋದು. ಸೊ ಲಾಟ್ರಿಗೆ ಅಂತ ಒಂದು ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೋದು. ಬಿಸ್ನೆಸ್ ಅಂತ ಹೇಳಿದ್ರೆ ತರಕಾರಿ ಮಾರೋರಿಂದ ಹಿಡಿದು ಮಕರ ರಾಶಿಯವರು, ನೀವು ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಮಾಡೋವರೆಗೂ, ಎಕ್ಸ್ಪೋರ್ಟ್ ಇಂಪೋರ್ಟ್ಸ್, ಓಕೆ, ಯಾವುದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ನಡೆಸೋರು, ಆಮೇಲೆ ಇದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು, ಮೆಡಿಸಿನ್ಸು ನಡೆಸ್ತಕ್ಕಂಥವ್ರು, ಹಾಸ್ಪಿಟಲ್ಸ್ ನಡೆಸ್ತಕ್ಕಂಥವ್ರು ಎಲ್ಲರಿಗೂ ಭಾರಿ ಒಳ್ಳೆಯದಾಗುತ್ತೆ. ಬಿಸ್ನೆಸ್ಸಲ್ಲಿ ಇವತ್ತು ವೆರೈಟೀಸ್ ಆಫ್ ಕ್ಯಾಟಗರಿ ಬಂದ್ಬಿಡ್ತು. ಯಾವ ಬಿಸ್ನೆಸ್ ಅಂತ ಹೇಳಿದ್ರು, ಸಿನಿಮಾ, ಸೀರಿಯಲ್, ಇದರಲ್ಲೆಲ್ಲ ಹೆಚ್ಚಾಗಿ ಪ್ರಾಫಿಟ್ ಮಾಡ್ತಕ್ಕಂಥ ಯೋಗ ಅಲ್ಲ ಮಕರ ರಾಶಿಯಲ್ಲಿ ಹುಟ್ಟೋರಿಗಿದೆ. ಒಳ್ಳೆ ರೆಮ್ಯುನರೇಷನ್, ಆ್ಯಕ್ಟರ್, ಆ್ಯಕ್ಟ್ರೆಸಸ್, ಇವ್ರಿಗೆಲ್ಲನೂ ಪ್ರೊಡ್ಯೂಸರ್ಸ್, ಓಕೆ, ಇವ್ರಿಗೆಲ್ಲನೂ ಒಳ್ಳೊಳ್ಳೆ ರೆಮ್ಯುನರೇಷನ್, ಒಳ್ಳೊಳ್ಳೆ ಪ್ರಾಫಿಟ್ ಬರ್ತಕ್ಕಂಥ ಯೋಗಗಳೆಲ್ಲ ಮಕರ ರಾಶಿಯವರಿಗೆ 2026 ಕೊಡುತ್ತೆ. ಇನ್ನು ವರ್ಕಿಂಗ್ ಕ್ಯಾಟಗರಿ ಪೀಪಲಲ್ಲಿ, ಪ್ರೈವೇಟ್ ಸೆಕ್ಟರ್ವರಿಗೆ ಒಳ್ಳೆ ಪ್ರಮೋಷನ್ಸ್ ಎದುರು ನೋಡ್ಬೋದು. ಅವ್ರು ಅಂದ್ಕೊಂಡಿದ್ದ ಜಾಗಕ್ಕೆ ಟೀಮ್ ಲೀಡರ್ ಆಗಿ ಹೋಗ್ಬೋದು, ಮ್ಯಾನೇಜರ್ಸ್ ಆಗಿ ಹೋಗ್ಬೋದು, ಬ್ರಾಂಚಸ್ಗೆ. ಇದಕ್ಕೆಲ್ಲ ಗೌರ್ನಮೆಂಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಭಾರಿ ಒಳ್ಳೆಯದಾಗುತ್ತೆ. ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಉಂಟು. ಸೊ ಮದುವೆಗೆ ಅಂತ ನೋಡ್ತಿರ್ತಕ್ಕಂಥವ್ರಿಗೆ ಒಳ್ಳೆ ಸಂಬಂಧಗಳು ಸಿಗೋ ಚಾನ್ಸ್ ಇದೆ. ಮಕ್ಕಳಿಗೆ ಅಂತ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ, ಗುಡ್ ನ್ಯೂಸ್ ಸಿಗುತ್ತೆ.
ಗುರುಜಿ IVF 2 ಸರಿ ಟ್ರೈ ಮಾಡ್ಬಿಟ್ಟಿದೆ, ಇದು 3ನೇ ಸತಿ ಭಾರಿ ದುಡ್ಡು ಬೇರೆ ಖರ್ಚಾಗಿದೆ ಅನ್ನೋರು ಕೂಡ 3ನೇ ಸತಿ ರಿಸ್ಕ್ ತಗೊಂಡು IVF ಹೋದ್ರು ಕೂಡ ಮಕ್ಕಳಾಗ್ತಕ್ಕಂಥ ಚಾನ್ಸ್ ಇದೆ. ನ್ಯಾಚುರಲಿ ಕೂಡ ದೇವರು ಬ್ಲೆಸ್ಸಿಂಗ್ ಮಾಡಿದ್ರೆ ಈ ವರ್ಷ ಆಗ್ಬಿಡ್ಬೋದು. 2 ಸರಿ ಕೆಲವರು ಮಿರಾಕಲ್, ಅದು ಮೆಡಿಕಲ್ ಮಿರಾಕಲ್. 2 ಸತಿ ಒಂದು ಸತಿ IVF ಫೇಲ್ಯೂರ್ ಆದವ್ರು ಕೂಡ ನ್ಯಾಚುರಲ್ ಆಗಿ ಮಕ್ಕಳಾಗೋದು ಬರೀ ಮಿರಾಕಲ್ ಅದು ಕೂಡ ನಡೆದ್ಬಿಡ್ಬೋದು. ಪ್ರಯತ್ನ ಪಡಿ. ಓಕೆ. ಸೊ ಇಂಪಾಸಿಬಲ್ ಪಾಸಿಬಲ್ ಆಗ್ತಕ್ಕಂಥ 80% ಚೆನ್ನಾಗಿರೋದ್ರಿಂದ ಇದು ನಡೆಯುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿ ಪೀಪಲ್ಗೂ ಚೆನ್ನಾಗಾಗತ್ತೆ ಅಂತ ಹೇಳಿದ್ದೀವಿ. ಮನಿ ಸರ್ಕ್ಯುಲೇಷನು ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀವಿ. ಪ್ರಾಪರ್ಟಿ ಪರ್ಚೇಸ್ ಮಾಡಿ, ಯಾಕಂದರೆ ಹೆಚ್ಚು ಖರ್ಚು ಮಾಡತಕ್ಕಂಥ ಸಂದರ್ಭಗಳು ಮಕರ ರಾಶಿಯವರಿಗಿದೆ. ಅದು ಎಲ್ಲಿಂದ ದುಡ್ಡು ಬಂತು, ಅದು ಎಷ್ಟು ಖರ್ಚು ಮಾಡೋದನ್ನೋ ಗೊತ್ತಿಲ್ಲ ಅನ್ನೋ ರೀತಿ. ಆದ್ದರಿಂದ ಈ ಸರಿ ಖರ್ಚುಗಳನ್ನ 3 ಗಾಡಿ ತಗೊಳ್ಳೋದ್ರ ಬದಲು, ಓಕೆ, 3 ಮನೆ ತಗೊಳ್ಳಿ, 3 ಸೈಟ್ ತಗೊಳ್ಳಿ, 3 ಪ್ರಾಪರ್ಟಿ ತಗೊಳ್ಳಿ, 3 ಕಾಂಪ್ಲೆಕ್ಸ್ ತಗೊಳ್ಳಿ, ಇದ್ರ ಮೇಲೆ ಬಿಡಿ. ಆದರೆ ಮಕರ ರಾಶಿಯವರಿಗೆ ಈ ಸತಿ ಹೆಂಗೋ ಒಂದು ವೃಥಾ ಖರ್ಚು ಅಂತ ಸ್ವಲ್ಪ ಆಗಬೇಕಲ್ಲ, ಅದರಿಂದ ವ್ಯಯ ಖರ್ಚು ಅಂತ ಇರುತ್ತೆ. ಅದರಿಂದ ಅದು ಸ್ವಲ್ಪ ನಡಿಬೇಕಲ್ಲ ವಿಧಿ ಪ್ರಕಾರ ಅನ್ನೋದಕ್ಕೋಸ್ಕರ ನೀವು 4 ಗಾಡಿ 5 ಗಾಡಿ ತಗೊಳ್ಳೋ ಯೋಗ ಈ ಸರಿ ಇದೆ. 4-5 ಗಾಡಿಗೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಡಿಪ್ರೆಷನ್. 3 ಕೋಟಿ ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ, ಒಂದೊಂದು 50-50 ಲಕ್ಷದ ಒಂದು 4 ಗಾಡಿ ಅಂದರೆ 2 ಕೋಟಿ ರೂಪಾಯಿ ಅಂತ ಫಾರ್ ಎಕ್ಸಾಂಪಲ್ ಹೇಳಿದೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಆ 2 ಕೋಟಿ ರೂಪಾಯಿದಲ್ಲಿ ಒಂದು 50 ಲಕ್ಷಕ್ಕೋ 25 ಲಕ್ಷಕ್ಕೋ ಒಂದು ಆಸೆಗೆ ಒಂದು ವೆಹಿಕಲ್ ತೊಗೊಂಡ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಪ್ರಾಪರ್ಟಿಗೆ, ಗೋಲ್ಡ್ಗೆ, ಇದಕ್ಕೆ ಹಾಕಿ, ಶೇರ್ ಮಾರ್ಕೆಟ್ಗೆ ಹಾಕಿ, ಭಾರಿ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಚಾನ್ಸ್. ಯಾಕಂದರೆ ನಿಮಗೆ ಖರ್ಚು ಜಾಸ್ತಿ ಆಗಬೇಕು ಅಂತಿದೆ. 12ನೇ ಮನೆ ಏನು ಮಕರ ರಾಶಿಗೆ, ಧನುರ್ ರಾಶಿಯಲ್ಲಿ 4 ಗ್ರಹಗಳು ಕೂತಿದ್ದಾರೆ, ಸೂರ್ಯ, ಬುಧ, ಆಮೇಲೆ ಕುಜ, ಶುಕ್ರ. ಅದರಿಂದ ಸ್ವಲ್ಪ ವ್ರತ ಖರ್ಚು ಆಗಬೇಕು ಅನ್ನೋದೊಂದಿರೋದ್ರಿಂದ ಇದು ನಡೆಯುತ್ತೆ. ಸೊ ಅದರಿಂದ ಆ ವ್ರತ ಖರ್ಚನ್ನ ನಾವು 25 ಲಕ್ಷಕ್ಕೆ ಗಾಡಿ ತಗೊಂಡ್ರೆ 1 ವರ್ಷ ಬಿಟ್ಟು ಅವನು 10 ಲಕ್ಷಕ್ಕೆ ಕೇಳ್ತಾನೆ, ಇಲ್ಲ 12 ಲಕ್ಷಕ್ಕೆ ಕೇಳ್ತಾನೆ ಅಷ್ಟೇ. ಅರ್ಧಕ್ಕರ್ಧ ಗ್ಯಾರಂಟಿ 1 ವರ್ಷ 1.5 ವರ್ಷ ಆದಮೇಲೆ ವೆಹಿಕಲ್ಗಳಿಗೆ. ಆದರೆ ಪ್ರಾಪರ್ಟಿಗೆ, ಗೋಲ್ಡ್ಗೆ ಹಂಗಲ್ಲ. ಅದರಿಂದ ಅದಕ್ಕೆ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡೋ ಯೋಗ ಇದೆ. ಗಿಲ್ಡ್ ಪ್ಲೆಡ್ಜ್ ಮಾಡಿದ್ರೆ ನೀವೇ ಗೋಲ್ಡ್ನ ಬಿಡಿಸ್ಕೊಂಬರೋ ಯೋಗ ಇದೆ, ಮತ್ತು ಹೊಸ ಗೋಲ್ಡ್ ತಗೊಳ್ಳೋ ಯೋಗ ಕೂಡ ಇದೆ ಮಕರ ರಾಶಿಯವರಿಗೆ. ಸೊ ಆಲ್ಮೋಸ್ಟ್ ಒಂದು 80 to 85%, 80% ಚೆನ್ನಾಗಿದೆ ಅಂತ ಹೇಳಿದೆ. ಇನ್ನೊಂದು 20% ಚೆನ್ನಾಗಿಲ್ವಲ್ಲ, ಅದು ಯಾವುದ್ರ ಬಗ್ಗೆ. 12ನೇ ಮನೆಯಲ್ಲಿ 4 ಗ್ರಹಗಳಿರೋದ್ರಿಂದ ವೃಥ ಪ್ರಯಾಣ ಬೇಕು ಅಂತ ಸುಮ್ಮನೆ ಹಂಗೆ ಅನ್ಕೊಳ್ಳೋದು, ಹೋಗ್ಬಿಡೋದು, ಇಲ್ಲಿಗೆಲ್ಲ ರೋಡ್ ಬರೋಣ ಅಂತ ಪ್ರಯಾಣ ಮಾಡೋದು. ಆ ಥರ ಪ್ರಯಾಣಗಳು ಮಾಡೋದ್ರಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀಳ್ಬೋದು. ಸಣ್ಣದಾಗಿ ಆಕ್ಸಿಡೆಂಟ್ ಆಗ್ಬೋದು. ಒಂದು ಸಣ್ಣದಾಗಿ ಸರ್ಜರಿ ಕೂಡ ಆಗ್ತಕ್ಕಂಥ ವಿಷಯಗಳು ನಡೆಯೋದ್ರಿಂದ ಸ್ವಲ್ಪ ಟ್ರಾನ್ಸ್ಪೋರ್ಟ್ಸ್ ಎಲ್ಲ ಒಳ್ಳೆ ಟ್ರಾನ್ಸ್ಪೋರ್ಟ್ ತಗೊಳ್ಳಿ. 4 ವೀಲರ್ ನಾನು ಚೆನ್ನಾಗಿ ಓಡಿಸ್ತೀನಿ, 4 ವೀಲರ್ ತೊಗೊಂಡು ಹೋಗ್ಬಿಡೋಣ, ಒಂದು 5,000 ಕಿಲೋಮೀಟ್ರ್ 3,000 ಕಿಲೋಮೀಟ್ರ್ ಹಂಗೆಲ್ಲ ಟ್ರಾವೆಲ್ ಮಾಡಬೇಡಿ. ಒಂದು ಒಳ್ಳೆ ವಾಲ್ವೋ ತೊಗೋಬೋದು, ಒಂದು ಒಳ್ಳೆ ಟ್ರೈನ್ ತೊಗೋಬೋದು, ಫ್ಲೈಟ್ ತೊಗೋಬೋದು. ಇವೆಲ್ಲ ತೊಗೊಂಡಾಗ ಸ್ವಲ್ಪ ತೊಂದರೆಗಳು ಕಮ್ಮಿ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಕ್ಕೆ ಹೆಚ್ಚು ಚಾನ್ಸು ಮಕರ ರಾಶಿಯವರಿಗೆ. ಮಕರ ರಾಶಿಯಲ್ಲಿ ಹುಟ್ಟಿರೋರು ಕಾಮನ್ ಆಗಿ ನಾನು ಹೇಳ್ತಿರ್ತೀನಿ, ದಪ್ಪ ಇರೋರೇ ಹೆಚ್ಚು, ಸಣ್ಣ ಇರೋರು ಕಮ್ಮಿ. ಸಣ್ಣ ಇರೋರು ಸೇಫು, ದಪ್ಪ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. 8ನೇ ಮನೇಲಿ ಕೇತು ಅಂತೀವಿ. 8ನೇ ಮನೇಲಿ ಕೇತು ಅಂದರೆ ಆಯುಷ್ಯ ಸ್ಥಾನದಲ್ಲಿ ಕೇತು. 8ನೇ ಭಾವ ಅಂದರೆ ಆಯುರ್ಭಾವ. ಅದರಿಂದ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಕೆಲವ್ರಿಗೆ ಶುಗರ್ ಇರ್ತದೆ, ಕೆಲವ್ರಿಗೆ BP ಇರ್ತದೆ, ಕೆಲವ್ರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ. ಈ ಥರದ್ದೆಲ್ಲ ಇರೋರಿಗೆ ಒಂದು ಸ್ವಲ್ಪ ಭಯ ಅನಿಸ್ಬೋದು. ಈ ವರ್ಷ ಒಂದು ಸ್ವಲ್ಪ ವೇರಿಯೇಷನ್ ಜಾಸ್ತಿ ಆದಂಗೆ ಇದೆಯಲ್ಲ ಶುಗರು, ಏನೋ ಒಂದು ಸ್ವಲ್ಪ BP ವೇರಿಯೇಷನ್ ಆದಂಗೆ ಇದೆಯಲ್ಲ, ಏನೋ ಒಂದು ಸ್ವಲ್ಪ ಹಾರ್ಟ್ ಹಿಡ್ಕೊಂಡಂಗೆ ಇದೆಯಲ್ಲ, ಈ ಥರದ್ದೆಲ್ಲ ಸ್ವಲ್ಪ ಕಪೋಲ ಕಲ್ಪಿತವಾಗೂ ಬರ್ಬೋದು. ಸ್ವಲ್ಪ ಆ ಸಿಂಪ್ಟಮ್ಸು ಹೆಚ್ಚಾಗ್ಬೋದು. ಅದರಿಂದ ಮೆಡಿಕೇಷನ್ ಮಾತ್ರ ಪಕ್ಕಾ ಇರಬೇಕು, ಅದೊಂದು ನೋಡ್ಕೋಬೇಕು. 2ನೇ ಮನೇಲಿ ರಾಹು ಇರೋದ್ರಿಂದ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಸ್ಲಿಪ್ ಆಫ್ ದ ಟಂಗ್ ಏನಾದರೂ ಮಾತಾಡಿ ಗಂಡ ಹೆಂಡ್ತಿ ನಡುವೆ ಒಂದು ಸ್ವಲ್ಪ ಜಗಳಗಳು ಬರ್ಬೋದು. ಗಂಡ ಹೆಂಡ್ತಿ ಸ್ವಲ್ಪ ಒಂದು 10 ವರ್ಷ 15 ವರ್ಷ 20 ವರ್ಷ ಸಂಸಾರ ಮಾಡಿರೋರು ದೂರ ಆಗ್ಬಿಡೋಣ, ಇಬ್ಬರು ಫ್ರೆಂಡ್ಸ್ ಆಗಿದ್ಬಿಡೋಣ ಅನ್ನೋ ರೀತಿ ಎಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋ ಥರ ಮಾತಾಡತಕ್ಕಂಥ ವಿಷಯಗಳೆಲ್ಲ ನಡೆದ್ಬಿಡ್ಬೋದು. ಅದರಿಂದ 2ನೇ ಮನೇಲಿ ರಾಹು ಸ್ವಲ್ಪ ಹುಷಾರಾಗಿರಬೇಕು. ಅದಕ್ಕೆ ತಕ್ಕಂಗೆ 2ನೇ ಮನೇಲಿ ರಾಹು ಕುಟುಂಬ ಸ್ಥಾನಕ್ಕೆ ಬೇರೆಯವರು ಇವರೆಲ್ಲ ಯಾರಾದರೂ ಬಂದು ಹೇಳ್ಕೊಟ್ಟು ಕೂಡ ಇವರಿಗೆ ಸ್ವಲ್ಪ ತೊಂದರೆಗಳು ಕೊಡ್ಬೋದು, ಮನಸ್ಸಿಗೆ ಘಾಸಿ ಆಗ್ಬೋದು. ಅದರಿಂದ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಹುಷಾರಾಗಿ ನೋಡ್ಕೊಳ್ಳಿ. ಬಟ್ ಆದರೆ 2ನೇ ಮನೇಲಿ ರಾಹು ಇರೋದು ಇವರಿಗೆ ದುಡ್ಡಿನ ವಿಷಯದಲ್ಲಿ ಮಾತ್ರ ಭಾರಿ ಒಳ್ಳೇದು ಮಾಡ್ತಾನೆ. ಯಾಕಂದ್ರೆ ಅದನ್ನು ಧನಸ್ಥಾನ ಅಂತಲೂ ಕರೀತಾರೆ. ರಾಹು ರೀತಿ ದುಡ್ಡು ಕೊಡೋರು ಯಾರೂ ಇಲ್ಲ, ಶನಿ ರೀತಿ ದುಡ್ಡು ಕೊಡೋರು ಯಾರೂ ಇಲ್ಲ ಅಂತಾರೆ. ಅದರಿಂದ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ದುಡ್ಡು ಬರುತ್ತೆ. ಬಟ್ ಗಂಡ ಹೆಂಡ್ತಿರ ನಡುವೆ ರಿಲೇಷನ್ಶಿಪ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇದೇ ಸ್ವಲ್ಪ ವೀಕ್ನೆಸ್ ಅಂತ ನಾನು ಹೇಳಿದ್ದು. ಆಮೇಲೆ ಹೆಲ್ತ್ ರಿಲೇಟೆಡ್ ಹೇಳ್ತೀನಿ, ಸ್ವಲ್ಪ ಕೇರ್ ತಗೊಳ್ಳಿ. ಇದಕ್ಕೆ ಇವ್ರು ಏನು ಮಾಡಬೇಕು ಈಚೆ ಕಡೆ ಬರೋದಕ್ಕೆ ಈ ಪ್ರಾಬ್ಲಮಿಂದ ಅಂದರೆ, ತುಂಬ ಚೆನ್ನಾಗಿ ನಾನು ಆಗಾಗ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಶನೀಶ್ವರನ ದೇವಸ್ಥಾನಗಳಲ್ಲಿ ಮಾಂದಿ ಗುಳಿಗನ ಜೊತೆ ಅಂದರೆ ತನ್ನ ನೀಳಾದೇವಿ, ಮಂದಾದೇವಿ, ಶನೀಶ್ವರ, ಆಮೇಲೆ ಮಂದಾದೇವಿಗೆ ಇರತಕ್ಕಂಥ 2 ಮಕ್ಕಳು, ಅದರಲ್ಲಿ ಗುಳಿಗ ಮತ್ತು ಮಾಂದಿ. ಗುಳಿಗ ಮಾಂದಿ ನಮ್ಮ ಜಾತಕದಲ್ಲಿ ಸರಿಯಾದ ಜಾಗದಲ್ಲಿ ಇಲ್ಲ ಅಂದರೆ ಶನಿಗಿಂತ ತೊಂದರೆ ಕೊಟ್ಬಿಡ್ತಾರೆ ಅವರು ಅಂತ. ಅವರೆಲ್ಲ ಸೇರಿ ಕುಟುಂಬ ಸಮೇತ ಇರತಕ್ಕಂಥ ಕುಟುಂಬ ಸಮೇತ ಇರತಕ್ಕಂಥ ಶನೀಶ್ವರನ ದೇವಸ್ಥಾನಕ್ಕೆ ಇವರು ಹೋಗಿ ಬಂದಿದ್ದೇ ಆದರೆ
ಇವರು ಅಂದ್ಕೊಂಡಿದ್ದ ಎಲ್ಲ ವಿಷಯಗಳಲ್ಲಿ ಕೂಡ ಸಕ್ಸಸ್ ಸಿಗುತ್ತೆ. ಅದು ಬಿಟ್ಟು ಇನ್ನೊಂದು ದೇವಸ್ಥಾನ, ನಮ್ಮಲ್ಲಿ 3 ಶನಿ ಅಂತ ಕರೀತಾರೆ. 3 ಶನಿ: ಮಂಗುಂ ಶನಿ, ಪೊಂಗುಂ ಶನಿ, ಮರಣ ಶನಿ ಅಂತ. ಮಂಗುಂ ಶನಿ ಅಂದರೆ ಮಂಗು ಅಂತ ನಮಗೆ ಗೊತ್ತಲ್ವಾ, ಕೆಲವೆಲ್ಲ ಇಲ್ಲಿ ಒಂಥರ ಥರ ಬರುತ್ತೆ ಬ್ಲ್ಯಾಕ್ ಆಗಿ, ಬಂದ ತಕ್ಷಣ ಭಯ ಪಡ್ತಾರೆ, ಅವ್ರಿಗೇನೋ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂತ. ಆ ಮಂಗು ಬಂದಿದ ತಕ್ಷಣ ಹೆಂಗೆ ತೊಂದರೆ ಆಗುತ್ತೋ ಅದು ಮಂಗುಂ ಶನಿ ಅಂತಾರೆ, ಮೊದಲ ಶನಿ. ಪೊಂಗುಂ ಶನಿ ಅಂದರೆ ಉಕ್ಕೋ ಶನಿ. ಉಕ್ಕೋದಂದ್ರೆ ಆನಂದ ಅಲ್ವಾ, ಕ್ಷೀಣಿಸೋದು ಒಂದು ಶನಿ, ಉಕ್ಕೋದು ಒಂದು ಶನಿ. ಆ ಉಕ್ಕುವ ಶನಿ ಅಂತ ಹೇಳ್ತಕ್ಕಂಥ ತಿರುಕೊಳ್ಳಿಕಾಡು ಅಂತ ಒಂದು ಜಾಗ ಇದೆ. ಆ ತಿರುಕೊಳ್ಳಿಕಾಡು ದೇವಸ್ಥಾನದಲ್ಲಿ ಪೊಂಗುಂ ಶನಿ, ಅಲ್ಲಿ ಮಹಾಲಕ್ಷ್ಮಿ ಕೂಡ ಇದ್ದಾರೆ. ಶನೀಶ್ವರನ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ವಿಶೇಷ ಯೋಗ. ಅದರಿಂದ ಈ ವರ್ಷ ಇವ್ರು ತಿರುಕೊಳ್ಳಿಕಾಡು ಆ ಪೊಂಗುಂ ಶನೀಶ್ವರನ ದರ್ಶನ ಮಾಡಿಬಿಟ್ಟು ಬಂದ್ಬಿಟ್ರೆ ಮಕರ ರಾಶಿಯವರು ಓಹೋ ಅಂತಿರ್ತಾರೆ. ಅವ್ರ ಜೀವನ ಕೂಡ ಹಂಗೆ ಆನಂದವಾಗಿ ಉಕ್ಕುತ್ತಾ ಇರುತ್ತೆ. ಆ ರೀತಿ ಎಲ್ಲ ರೀತಿಯೂ ವಿಷಯದಲ್ಲಿ ಒಳ್ಳೆಯದಾಗುತ್ತೆ, ಅದನ್ನು ಮಾಡಿ. ಆಮೇಲೆ ನಾರ್ಮಲಿ ಎಳ್ಳೆಣ್ಣೆ ಎಷ್ಟಾಗುತ್ತೋ ಅಷ್ಟು ಅನಾಥಾಶ್ರಮಗಳಿಗೆ ಇವರು ದಾನ ಮಾಡಿದ್ರೆ ಭಾರಿ ಒಳ್ಳೇದಾಗತ್ತೆ. ಆಮೇಲೆ ವಿಕಲಚೇತನಾಂಗರು, ಕೈಕಾಲು ಊನ ಇರತಕ್ಕಂಥವ್ರಿಗೆ, ಅವ್ರ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಕೈಕಾಲು ಊನ ಇರೋರಿಗೆ ಏನು ವಸ್ತು ಬೇಕು ಅಂತ ಕೇಳಿ, ಕೆಲವರು ನಿಮಗೆ ದುಡ್ಡು ಕಾಸಿದ್ರೆ ವೀಲ್ ಚೇರ್ ಆದರೂ ಕೊಡಿಸಿ, ಕೆಲವ್ರು ಬೇಕು ಅಂದರೆ ಅವ್ರಿಗೇನಾದ್ರು ವಸ್ತುಗಳು ಕೊಡಿಸಿ, ಇವೆಲ್ಲ ಭಾರಿ ಒಳ್ಳೆಯದು. ಅದೇ ರೀತಿ ಕಾಗೆಗಳಿಗೆ ಆಹಾರ ಹಾಕಿ, ಎಷ್ಟಾಗುತ್ತೋ ಅಷ್ಟು ಕಾಗೆಗಳಿಗೆ ಆಹಾರ ಹಾಕಬೇಕು. ಇದನ್ನೆಲ್ಲ ಮಾಡ್ಕೊಂಡು ಬಂದರು ಅಂದರೆ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತಾರೆ. ನೀವು ಆ ರೀತಿ ಚೆನ್ನಾಗಿರಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.